ಹೇಗೆ ಅಂತ ಈ ಥರ ಲೀಕ್ ಆಗದೆ ಇರೋ ಥರ ಒಂಥರ ಚೆನ್ನಾಗಿ ಹಾಕಿ ಎಲ್ಲ ಕಡೆ ಬಾಳೆ ಎಲೆನ ಸೆಟ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಸ್ವಲ್ಪ ಮೇಲ್ಗಡೆ ತನಕ ಹಾಕಬೇಕಾಗುತ್ತೆ. ಇಡ್ಲಿ ಅಂದರೆ ಒಂದೇ ಸಲ ಹುಯ್ಯೋ ಇಡ್ಲಿ ಅಲ್ವಾ, ಹಾಗೆ ನೋಡಿ ಈ ಥರ ನಾನು ಹಿಟ್ಟನ್ನು ಒಂದೇ ಸಲಕ್ಕೆ ನಾನು ಬೇಯಲಿಕ್ಕೆ ಹಾಕಿದೆ. ಎಷ್ಟು ಇಡ್ಲಿ ಮಾಡ್ಕೊಂಡಿದ್ದೇವೆ ನಾವು ಅದನ್ನಷ್ಟು ಒಂದೇ ಸಲಕ್ಕೆ ನಾವು ಸ್ವಲ್ಪ ಬಾಳೆ ಎಲೆಗೆ ಆಯಿಲನ್ನು ಉದ್ಕೊಂಡ್ಬಿಟ್ಟು ಹಾಕಬೇಕು. ಇಡ್ಲಿಯನ್ನು ಅಷ್ಟನ್ನು ಹುಯ್ದುಬಿಟ್ಟು ಸ್ವಲ್ಪ ಮುಚ್ಚಿ ಮೇಲೆ ಒಂದೆರಡು ಬಾಳೆ ಎಲೆಯನ್ನು ನೀರು ಬೀಳ್ದಾಗಿ ಮುಚ್ಚಿಡಬೇಕು. ಆ ಥರ ನೋಡಿ ಮೇಲೆ ಒಂದೆರಡು ಬಾಳೆ ಎಲೆಯನ್ನು ಮುಚ್ಚಿಟ್ಬಿಟ್ಟು ಮುಚ್ಚಳ ಹಾಕಿ ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಬೇಯಿಸಿದರೆ ಆಯಿತು. ಇಡ್ಲಿ ಸೂಪರ್ ಆದ ಒಂದು ಬಾಳೆ ಎಲೆ ಇಡ್ಲಿ ರೆಡಿ ಆಯಿತು. ಸೂಪರ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಕೋಕೋನಟ್ ಆಯಿಲ್ ಹಾಕಿದ್ದೇವಲ್ಲ, ಘಮ ಘಮ ಅಂತ ಪರಿಮಳ ಬರುತ್ತೆ. ಇದಾದ ನಂತರ ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ರು, ಹರಿವೆ ಸೊಪ್ಪು, ಬಿಳಿ ಹರಿವೆ ಸೊಪ್ಪು ತಂದಿದ್ರು. ಇದನ್ನು ನಾನು ಸ್ವಲ್ಪ ಹರಿವೆ ಸೊಪ್ಪನ್ನು ಹೆಚ್ಚಿಬಿಟ್ಟು ಸ್ವಲ್ಪ ಸಾಂಬಾರು ಮಾಡೋಣ ಅಂತ, ಸ್ವಲ್ಪ ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಒಂದು ಟೊಮೆಟೊ, ಒಂದು ಸ್ವಲ್ಪ ಹರಿವೆ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೇನೆ ನೋಡಿ. ಬೇಯಿಸ್ಬಿಟ್ಟು ಇದರದ್ದು ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೇನೆ. ಸ್ವಲ್ಪ ತೊಗರಿಬೇಳೆಯನ್ನು ಹಾಕಿಬಿಟ್ಟು ಆಮೇಲೆ ಒಂದು ಮೆಂತ್ಯ ತಂಬುಳಿ ಮಾಡೋಣ ಅಂತ. ಮೆಂತ್ಯ ತಂಬುಳಿ ಗೊತ್ತಾ ನಿಮಗೆ? ನೀವು ಊಟ ಮಾಡಿದ್ದೀರಾ? ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು, ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಮೆಂತ್ಯವನ್ನು 1 ಸ್ಪೂನ್ ಆಗುವಷ್ಟು ಹಾಕಬೇಕು. ಒಂದು ಮೆಣಸಿನ್ಕಾಯಿ ಹಾಕಿದರೆ ಸಾಕಾಗುತ್ತೆ. ಖಾರ ಬೇಕಾದವ್ರು ಜಾಸ್ತಿ ಹಾಕ್ಕೊಳ್ಳಿ, ನಾವು ಖಾರ ಜಾಸ್ತಿ ತಿನ್ನಲ್ಲ. ತಂಬುಳಿ ಎಲ್ಲ ಸಪ್ಪೆ ಇದ್ರೇ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹಾಗೆಯೇ ಆಯಿಲ್ಗಿಲ್ ಏನು ಹಾಕೋದು ಬೇಡ, ಹಾಗೆಯೇ ಸ್ವಲ್ಪ ರೆಡ್ ಕಲರ್ ಬರುವಷ್ಟು, ಬ್ರೌನ್ ಕಲರ್ ಬರುವಷ್ಟು ಹುರ್ಕೊಂಡ್ರೆ ಆಯಿತು. ಚೆನ್ನಾಗಿ ಸ್ವಲ್ಪ ಒಂದು ಬ್ರೌನ್ ಕಲರ್ ಬರುವಷ್ಟು ಹುರಿದು ಸೈಡಲ್ಲಿ ಇಡಬೇಕು. ಇದು ಆರಬೇಕು ಸ್ವಲ್ಪ. ಇದು ಆರೋ ತನಕ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ತೆಂಗಿನಕಾಯಿ ತುರಿ ರೆಡಿ ಮಾಡ್ಕೊಂಡ್ಬಿಟ್ಟು ಸಣ್ಣ ಒಂದು ಮಿಕ್ಸಿನಲ್ಲಿ ಸ್ವಲ್ಪ ಅಂದರೆ ನಿಮ್ಗೆ 1 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ನೀವು ತೆಂಗಿನ ತುರಿಯನ್ನು ಹಾಕ್ಕೋಬೇಕು. ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಇದಕ್ಕೆ ನೀವು ಮೆಂತ್ಯಕಾಳು ಹುರಿದಿಡ್ತೀರಲ್ವ, ಇದು ಭಾಳ ಜೀವಕ್ಕೆ ತುಂಬ ಒಳ್ಳೆಯದು. ಈ ಮೆಂತ್ಯಕಾಳು ತಂಬುಳಿ ಸೂಪರ್ ಆದ ಒಂದು ನಿಮಗೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಊಟದಿಂದ ಮೊದಲೇ ನೀವು ತಿಂದದಿಂದ ತುಂಬ ಒಂದು ಆರೋಗ್ಯಕರವಾದ ಒಂದು ಫುಡ್ ಅಂತ ನಿಮಗೆ ಸಿಗುತ್ತೆ. ಇದನ್ನು ನೀವು ಸಣ್ಣದಾಗಿ ನೈಸಾಗಿ ರುಬ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಹಾಕ್ಬೋದು. ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ಇದಕ್ಕೇನು ನೀವು ಬೆಲ್ಲ ಬೇಕಂತಿಲ್ಲ, ಹಾಗೆ ಮಜ್ಜಿಗೆ ಹಾಕಿದರೆ ಸಾಕಾಗುತ್ತೆ. ಇದು ನೀವು ಊಟ ಮಾಡಿ ನೋಡಿ, ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿ ಇದಾಗುತ್ತೆ ಅಂತ. ತುಂಬ ಸೂಪರ್ ಆದ ಒಂದು ಹೆಲ್ದಿ ಫುಡ್ ಅಂತ ಹೇಳ್ಬೋದು ಇದು. ಮೆಂತ್ಯ ತಂಬುಳಿ ಭಾಳ ಒಳ್ಳೆಯದು. ಬೆನ್ನು ನೋವು ಬರುವವರಿಗೆ, ಹೊಟ್ಟೆ ನೋವು ಇರುವವರಿಗೆ, ಅಂಥವರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೂರು ಮೊಸರು ಹಾಕಿದರೆ ಆಯಿತು. ಊಟಕ್ಕಿಂತ ಮೊದಲು ಊಟ ಮಾಡೋ ಮೊದಲು ಇದನ್ನು ನೀವು ಮೆಂತ್ಯ ತಂಬುಳಿಯನ್ನು ಊಟ ಮಾಡ್ಬೋದು. ಸೂಪರ್ ಆದ ಒಂದು ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಂದು ಮೆಂತ್ಯ ತಂಬುಳಿ ಮಾಡಿ ಆಮೇಲೆ ನಾನು ಅದು ಸೊಪ್ಪನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ನಾನು ಒಂದು ಸ್ವಲ್ಪ ಸಾಂಬಾರು ಹುಡಿಯನ್ನು ಹಾಕಿಬಿಟ್ಟು ಸ್ವಲ್ಪ ಅಂದರೆ ಕಿಂಗ್ ಮಸಾಲ ಅಂತ ಅದನ್ನು ಹಾಕಿದ್ದೇನೆ. ಕಿಂಗ್ ಮಸಾಲ ಹಾಕಿ ಒಂದು ಸಾಂಬಾರು ಮಾಡಿದ್ದೇನೆ ಇವತ್ತು. ಯಾವ ಥರ ಟೇಸ್ಟ್ ಬರುತ್ತೆ ಅಂತ